गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 18 ಜುಲೈ 2026 ಶನಿವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:54 ಹಾಗೂ ಸೂರ್ಯಾಸ್ತ ಸಂಜೆ 6:49. ಈ ದಿನ ಪಂಚಮಿ ತಿಥಿ, ಹುಬ್ಬ ನಕ್ಷತ್ರ, ವರಿಯಾನ್ ಯೋಗ, ಭವ ಕರಣ ಹಾಗೂ ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 7:38 8:29 ದುರ್ಮುಹೂರ್ತವಿರತಕ್ಕಂಥ ಸಮಯ. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 9:08 10:45 ರಾಹುಕಾಲವಿರುವಂಥ ಸಮಯ. ಇನ್ನು ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 1:59 3:36 ಯಮಗಂಡ ಕಾಲ. ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 5:54 7:31 ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:18 5:06 ಬ್ರಹ್ಮ ಮುಹೂರ್ತವಿರತಕ್ಕಂಥ ಸಮಯ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:56 ಪ್ರಾರಂಭವಾಗಿ 12:48 ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಶ್ರಮ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುವ ದಿನ. ಶನಿವಾರದ ಪ್ರಭಾವದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಅನುಭವಕ್ಕೆ ಬರಬಹುದು ಸ್ನೇಹಿತರೆ. ಆದರೆ ನಿಮ್ಮ ಛಲ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಅಡೆತಡೆಗಳನ್ನು ದಾಟಿ ಮುನ್ನುಗ್ಗಲಿದ್ದೀರಿ. ಶಿಸ್ತು ಮತ್ತು ವ್ಯವಸ್ಥಿತ ಯೋಜನೆಗಳು ಇಂದು ನಿಮಗೆ ಯಶಸ್ಸು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ಶಾಂತವಾಗಿ ಕೆಲಸ ಮಾಡಿಕೊಳ್ಳಿ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಒಂದು ಫಲ ತಡವಾಗಿಯಾದರೂ ನಿಮಗದು ಸಿಗಲಿದೆ. ಇನ್ನು ನಿಮ್ಮ ಹೊಸ ಹೂಡಿಕೆಗಳ ವಿಚಾರದಲ್ಲಿ ತುಂಬ ಜಾಗರೂಕರಾಗಿರಿ. ಇಂದು ದೊಡ್ಡ ಮಟ್ಟದ ಒಪ್ಪಂದಗಳನ್ನು ಮುಂದೂಡುವುದು ಉತ್ತಮ. ಕಬ್ಬಿಣ, ತೈಲ, ಯಂತ್ರೋಪಕರಣ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಸಾಧಾರಣ ಒಂದು ಪ್ರಗತಿ ಕಂಡುಬರುವಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯಿಂದಾಗಿ ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶಗಳ ದಿನ. ಆದಾಯವು ಸ್ಥಿರವಾಗಿದ್ದರೂ ಅನಿರೀಕ್ಷಿತ ಗೃಹ ಉಪಯೋಗಿ ವಸ್ತುಗಳ ರಿಪೇರಿ ಅಥವಾ ಹಳೆಯ ಬಾಕಿಗಳನ್ನು ತೀರಿಸಲು ಹಣ ಈ ದಿನ ವ್ಯಯವಾಗಬಹುದು. ಸಾಲ ನೀಡುವ ಮುನ್ನ 2 ಬಾರಿ ಯೋಚಿಸಿ ಮುಂದುವರಿಯುವುದು ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡಿಕೊಳ್ಳಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಉಂಟಾಗದಂತೆ ಮಾತಿನ ಮೇಲೆ ಆದಷ್ಟು ನಿಗಾ ಇಡಿ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ಹೆಚ್ಚಿನದಾಗಿ ಪ್ರಯತ್ನಿಸಿಕೊಳ್ಳಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಇದನ್ನ ಹೆಚ್ಚಿನ ಗಮನ ಮಾಡಿಕೊಳ್ಳಿ. ಅತಿಯಾದ ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ದೇಹದ ಆಯಾಸ ಕಾಡುವಂಥ ದಿನ. ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿಯ ಸಮಯದಲ್ಲಿ ನಿಗದಿತ ಒಂದು ನಿದ್ರೆಗೆ ಆದ್ಯತೆಯನ್ನು ನೀಡುವುದು ಉತ್ತಮ. ಇನ್ನು ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ಒಂದು ದಿನವಾಗಲಿದೆ.
ಕೃಷಿ ಯಂತ್ರೋಪಕರಣಗಳ ರಿಪೇರಿ ಅಥವಾ ಜಮೀನಿನ ಒಂದು ಸ್ವಚ್ಛತೆಗಾಗಿ ಸಮಯ ಮತ್ತು ಹಣ ಖರ್ಚಾಗುವಂಥ ದಿನ. ಹಠಾತ್ ಹವಾಮಾನ ಬದಲಾವಣೆಗಳಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ತುಂಬ ಜಾಗ್ರತೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಒಂದು ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಮನಸ್ಸನ್ನು ಆದಷ್ಟು ಸಂತೋಷವಾಗಿಡಲು ಓದಿನ ನಡುವೆ ಸಣ್ಣ ಪುಟ್ಟ ವಿರಾಮ ತೆಗೆದುಕೊಳ್ಳಿ. ಕಠಿಣ ವಿಷಯಗಳ ಅಧ್ಯಯನಕ್ಕೆ ಗುರು ಹಿರಿಯರ ಸಹಾಯವನ್ನು ಪಡೆಯುವುದು ಉತ್ತಮ. ಈ ದಿನ ನೀವು ತಾಳ್ಮೆಯೇ ನಿಮ್ಮ ಒಂದು ಯಶಸ್ಸಿನ ಮಂತ್ರವಾಗಲಿದೆ. ಹಿರಿಯರ ಅನುಭವದ ಮಾತುಗಳನ್ನು ಆಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಂದು ಯಾವುದೇ ಆತುರದ ಅಥವಾ ಆವೇಶದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ರಸ್ತೆಯಲ್ಲಿ ಸಂಚರಿಸುವಾಗ ತುಂಬ ಎಚ್ಚರಿಕೆಯಿಂದ ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಶನಿವಾರವಾದ್ದರಿಂದ ಇದನ್ನು ನೀವು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಹಾಗೂ ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲೀಸನ್ನು ಪಠಿಸುವುದು ಸಂಕಷ್ಟಗಳನ್ನು ದೂರ ಮಾಡಲಿದೆ. ಹಾಗೂ ಕಡು ಬಡವರಿಗೆ ಧಾನ್ಯ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಶುಭ ಫಲಗಳನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಕೆಂಪು ಬಣ್ಣ. ದಿನದ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ, ಇಲ್ಲವಾದಲ್ಲಿ ಹಂ ಹನುಮತೇ ನಮಃ ಎಂದು ಜಪ ಮಾಡುವುದರಿಂದ ನಿಮಗೆ ಶುಭ ಫಲಗಳು ದೊರೆಯಲಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ತಾಳ್ಮೆ ಮತ್ತು ಪ್ರಾಯೋಗಿಕ ಚಿಂತನೆಗಳು ಅತ್ಯಂತ ಸಹಕಾರಿಯಾಗಲಿವೆ. ಗ್ರಹಗತಿಗಳ ಪ್ರಭಾವದಿಂದ ಕೆಲಸಗಳಲ್ಲಿ ಸ್ವಲ್ಪ ನಿಧಾನಗತಿ ಎದುರಾದರೂ ಕೊನೆಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಹಿರಿಯರ ಅನುಭವ ಮತ್ತು ಸಲಹೆಗಳು ಇಂದು ನಿಮಗೆ ಸರಿಯಾದ ದಾರಿ ತೋರಿಸಲಿದೆ. ಈ ದಿನ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಳ್ಳಬೇಕಾಗಬಹುದು. ವಾದ ವಿವಾದಗಳಿಂದ ಆದಷ್ಟು ದೂರವಿದ್ದು ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ತಾಂತ್ರಿಕ ಅಥವಾ ಆಡಳಿತ ವಿಭಾಗದಲ್ಲಿ ಇರುವವರಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗಿ ಇರಲಿದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ವ್ಯಾಪಾರಿಗಳಿಗೆ ಕಬ್ಬಿಣ, ಸಿಮೆಂಟ್, ತೈಲ, ಕಲ್ಲಿದ್ದಲು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ವಹಿವಾಟು ನಡೆಯುವಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ನೀವು ಸಾಧಾರಣ ಒಂದು ಫಲವನ್ನು ಪಡೆಯುವಂಥ ದಿನ. ಆದಾಯದ ಮೂಲಗಳು ನಿಮಗೆ ಸ್ಥಿರವಾಗಿದ್ದರೂ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಮನೆಯ ರಿಪೇರಿಯ ವಿಚಾರವಾಗಿ ಅಥವಾ ಹಣದ ಒಂದು ವಾಹನದ ರಿಪೇರಿಗಾಗಿ ಹಣಗಳು ಖರ್ಚಾಗಬಹುದು. ಯಾವುದೇ ದೊಡ್ಡ ಆರ್ಥಿಕ ಸಮಸ್ಯೆಗಳಿಗೆ ಕೈ ಹಾಕದಿರುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕಾದಂಥ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಸಲಹೆಯು ನಿಮಗೆ ಆರ್ಥಿಕ ಅಥವಾ ವೈಯಕ್ತಿಕ ಗೊಂದಲಗಳಿಂದ ಹೊರಬರಲು ಸಹಾಯ ಮಾಡಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಸಣ್ಣ ಚಿಂತೆಗಳು ನಿಮಗೆ ಎದುರಾಗಬಹುದು. ಈ ದಿನ ಆರೋಗ್ಯದ ಕಡೆಗೆ ತುಂಬ ಎಚ್ಚರಿಕೆ ಇರಲಿ. ವಾತಾವರಣದ ಬದಲಾವಣೆಯಿಂದಾಗಿ ಕೀಲು ನೋವು, ಕೈಕಾಲಿನ ಗಂಟು ನೋವುಗಳು, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಒಂದು ಸಾಧ್ಯತೆಗಳಿದೆ. ಮಸಾಲೆಯುಕ್ತ ಆಹಾರಗಳನ್ನು ಆದಷ್ಟು ಒಂದು ಕಡಿಮೆ ಮಾಡಿ ಲಘು ವ್ಯಾಯಾಮಕ್ಕೆ ಆದ್ಯತೆಯನ್ನು ನೀಡಿ ಆರೋಗ್ಯದಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ದೈಹಿಕ ಶ್ರಮ ಹೆಚ್ಚಾಗಿ ಇರಲಿದೆ. ಹವಾಮಾನದ ಏರುಪೇರುಗಳಿಂದಾಗಿ ನಿಮಗೆ ಬೆಳೆಗಳಿಗೆ ಕೀಟ ಬಾಧೆಗಳು ಬರದಂತೆ ತುಂಬ ಮುನ್ನೆಚ್ಚರಿಕೆ ಮಾಡಿಕೊಳ್ಳುವುದು ಒಳ್ಳೆಯದು. ತೋಟದ ಬೇಲಿ ಅಥವಾ ಭದ್ರತೆಯ ಕೆಲಸಗಳಿಗಾಗಿ ಸಮಯ ಮೀಸಲಿಡುವಂಥ ದಿನ. ಇನ್ನು ಈ ದಿನದ ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮದ ದಿನವಾಗಲಿದೆ. ಓದಿನಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಶ್ರಮ ಬೇಕಾಗಲಿದೆ. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಅಥವಾ ಹಿರಿಯರ ನೆರವು ಪಡೆಯಿರಿ. ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದಷ್ಟು ಉತ್ತಮ. ಈ ದಿನ ಇಂದು ನೀವು ಪ್ರತಿಯೊಂದು ಹೆಜ್ಜೆಯನ್ನು ಆಲೋಚಿಸಿ ಮುಂದುವರಿಯಿರಿ. ಆತುರದ ಹೂಡಿಕೆ ಮಾಡಬೇಡಿ. ಹೊಸ ಭರವಸೆಗಳ ಬೇಡ. ಎಚ್ಚರಿಕೆ ಇರಲಿ. ನಿಮ್ಮ ಹಠಮಾರಿತನದಿಂದ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗದಂತೆ ಮಾಡಿಕೊಳ್ಳಿ. ಶನಿವಾರದಂದು ಈ ದಿನ ನೀವು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ದೀಪ ಹಚ್ಚುವಂಥದ್ದು, ಆಂಜನೇಯ ಸ್ವಾಮಿಯ ಪ್ರಾರ್ಥನೆ, ಹನುಮಾನ್ ಚಾಲೀಸ್ ಪಾರಾಯಣ ಮಾಡುವಂಥದ್ದು ಹಾಗೂ ಈಶ್ವರ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಬಡವರಿಗೆ ಅನ್ನದಾನ,
ಕಪ್ಪು ಬಣ್ಣದ ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದಲೂ ಇದನ್ನು ನಿಮಗೆ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಮತ್ತು 8, ಶುಭ ಬಣ್ಣ ಬಿಳಿ ಮತ್ತು ನೀಲಿ. ದಿನದ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಶುಭ ಫಲ ದೊರಕಲಿದೆ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ಸಂಯಮದ ಅಗತ್ಯವಿರುವ ದಿನ. ಶನಿವಾರದ ಪ್ರಭಾವದಿಂದಾಗಿ ಕೆಲವು ಕೆಲಸಗಳು ನಿಧಾನವಾಗಿ ಸಾಗಬಹುದು. ಆದರೆ ನಿಮ್ಮ ಮಾತುಗಾರಿಕೆ ಮತ್ತು ಸಮಯ ಪ್ರಜ್ಞೆಯಿಂದ ಎದುರಾಗುವ ಅಡೆತಡೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ಅನಗತ್ಯ ಆಲೋಚನೆಗಳಿಂದ ದೂರವಿದ್ದು ಆದ್ಯತೆಯ ಕೆಲಸಗಳ ಕಡೆಗೆ ಮಾತ್ರ ಗಮನ ಕೊಡುವುದು ಉತ್ತಮ. ಈ ದಿನ ಕಚೇರಿಯಲ್ಲಿ ಉದ್ಯೋಗಿಗಳಿಗೆ ವಾಗ್ವಾದಕ್ಕೆ, ಸಹೋದ್ಯೋಗಿಗಳೊಂದಿಗೆ ಜಗಳಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಿ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯದಿಂದ ವರ್ತಿಸಿ. ತಾಂತ್ರಿಕ ಸಂಶೋಧನೆ ಅಥವಾ ಗಣಕಯಂತ್ರ ಕ್ಷೇತ್ರದಲ್ಲಿ ಇರುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರಲಿದೆ. ದಿನದ ಅಂತ್ಯಕ್ಕೆ ಕೆಲಸಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರಿಗಳಿಗೆ ಇದನ್ನ ಹೂಡಿಕೆಗಳಿಗೆ ಅಥವಾ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಉತ್ತಮ ಸಮಯ. ಆದರೆ ದೈನಂದಿನ ವಹಿವಾಟುಗಳು ಸಾಧಾರಣವಾಗಿದ್ದರೂ ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆ ಮಾಡಿ ಮುಂದುವರಿಯಿರಿ. ಕಮಿಷನ್ ವ್ಯವಹಾರ, ಕಲ್ಲಿದ್ದಲು ವ್ಯವಹಾರ, ಯಂತ್ರೋಪಕರಣಗಳ ವ್ಯಾಪಾರಸ್ಥರಿಗೆ ಲಾಭ ಸಿಗುವಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿರಲಿದೆ. ಹಣದ ಹರಿವು ಉತ್ತಮವಾಗಿದ್ದರೂ ಕೈಗೆ ಬಂದ ಹಣ ಬೇಗನೆ ಸಿಗದಂತೆ ಖರ್ಚಾಗುವಂಥ ಸಾಧ್ಯತೆಗಳಿದೆ. ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಹಣವನ್ನು ವ್ಯಯ ಮಾಡಬೇಡಿ. ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ಪಡೆಯುವಂಥ ವಿಚಾರದಲ್ಲಿ ಜಾಗರೂಕತೆ ಇರಲಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲಗಳು ಉಂಟಾಗಲಿದೆ. ಸಂಗಾತಿಯೊಂದಿಗೆ ಮತ್ತು ಒಡಹುಟ್ಟಿದವರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಪ್ರೇಮಿಗಳಿಗೆ ಇಂದು ಪ್ರೀತಿ ಪಾತ್ರರ ಜೊತೆ ಅನಗತ್ಯ ಹಠಮಾರಿತನದಿಂದ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆ ಇದೆ. ಪರಸ್ಪರರ ಭಾವನೆಗಳಿಗೆ ಗೌರವ ನೀಡುವುದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಕಡೆಗೆ ಗಮನವಿರಲಿ. ಅತಿಯಾದ ಮಾನಸಿಕ ಆಲೋಚನೆಗಳಿಂದಾಗಿ ತಲೆನೋವು ಬರುವಂಥದ್ದು, ನಿದ್ರಾಹೀನತೆಯ ಸಮಸ್ಯೆ ಎದುರಾಗಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಶೀತ ಅಥವಾ ಅಲರ್ಜಿ ಕಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಮಾಡಿಕೊಳ್ಳುವುದು ಒಳ್ಳೆಯದು. ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ದಿನವಾಗಲಿದೆ. ಕೂಲಿ ಕಾರ್ಮಿಕರ ಕೊರತೆಯಿಂದಾಗಿ ಕೆಲವು ಕೆಲಸಗಳು ತಡವಾಗಬಹುದು. ಜಮೀನಿನ ಕೆಲಸದ ವಿಚಾರದಲ್ಲಿ, ಭದ್ರತೆಯ ವಿಚಾರದಲ್ಲಿ ಗಮನ ಹರಿಸುವುದು ಉತ್ತಮ. ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಸಿಗಲಿದೆ. ಕೃಷಿಕರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮುಂದುವರಿಯಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮ ಮತ್ತು ಶಿಸ್ತಿನ ದಿನ. ಏಕಾಗ್ರತೆಯ ಕೊರತೆ ಉಂಟಾಗದಂತೆ ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು ಉತ್ತಮ. ಕಠಿಣ ವಿಷಯಗಳನ್ನು ಕಲಿಯಲು ಗುರು ಹಿರಿಯರ ಸಹಪಾಠಿಗಳ ಸಹಾಯವನ್ನು ಪಡೆಯುವುದು ಮುಂದುವರಿಯುವುದು ಉತ್ತಮ. ಇನ್ನು ಈ ದಿನ ಇಂದು ಯಾವುದೇ ವಿಷಯದಲ್ಲಿ ಆತುರದ ತೀರ್ಮಾನ ಕೈಗೊಳ್ಳಬೇಡಿ. ತಾಳ್ಮೆಯಿಂದ ವರ್ತಿಸುವುದು ತುಂಬ ಮುಖ್ಯ. ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಿ. ರಸ್ತೆ ಪ್ರಯಾಣದ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಅಪರಿಚಿತರ ಮಾತುಗಳನ್ನು ನಂಬಿ ಹಣಕಾಸಿನ ವ್ಯವಹಾರವನ್ನಂತೂ ಮಾಡಲೇಬೇಡಿ. ಈ ದಿನ ಶನಿವಾರವಾದ್ದರಿಂದ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ, ಹನುಮಾನ್ ಚಾಲೀಸ್ ಪಠಣ ಹಾಗೂ ವಿಶೇಷವಾಗಿ ನಿಮ್ಮ ಇಷ್ಟದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಈಶ್ವರ ದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ಮಂತ್ರ ಓಂ ಹಂ ಹನುಮತೆ ನಮಃ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಸ್ವಲ್ಪ ಏರುಪೇರುಗಳಿಂದ ಇರುವಂತಹ ದಿನ. ಶನಿವಾರದ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಆತಂಕ ಅಥವಾ ನಿರಾಸಕ್ತಿ ಮೂಡಬಹುದು. ಆದರೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ ಮುನ್ನಡೆದರೆ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳದೆ ಕರ್ತವ್ಯದ ಕಡೆಗೆ ಗಮನ ಹರಿಸುವುದು ಇಂದಿನ ದಿನವನ್ನು ನಿಮಗೆ ಸುಗಮಗೊಳಿಸಲಿದೆ. ಈ ದಿನ ಕಚೇರಿಯಲ್ಲಿ ನಿಮ್ಮ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳಿಂದ ಅಷ್ಟಾಗಿ ಸಹಕಾರ ಸಿಗದಿದ್ದರೂ ಸ್ವಂತ ಪರಿಶ್ರಮದಿಂದ ಕೆಲಸ ಮಾಡಲಿದ್ದೀರಿ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ನಿಮ್ಮ ಮಾತಿನಲ್ಲಿ ಸಂಯಮವಿರಲಿ. ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇಳಿದರೆ
ಪ್ರಗತಿ ಇರತಕ್ಕಂಥ ದಿನ. ಯಂತ್ರೋಪಕರಣಗಳು, ಕಬ್ಬಿಣ, ಜಲಸಂಬಂಧಿ ಉತ್ಪನ್ನಗಳು ಅಥವಾ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ತುಂಬ ಎಚ್ಚರದಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನ ನೀವು ಆರ್ಥಿಕವಾಗಿ ಇಂದು ಮಿಶ್ರದ ಫಲ ಪಡೆಯುವಂಥ ದಿನ. ಅನಗತ್ಯ ಅಥವಾ ಅನಿರೀಕ್ಷಿತ ಖರ್ಚುಗಳು ಎದುರಾಗಂಥ ಸಾಧ್ಯತೆ. ಕುಟುಂಬದ ಆರೋಗ್ಯದ ಅಥವಾ ಮನೆಯ ದುರಸ್ತಿ ಕೆಲಸಗಳಿಗಾಗಿ ಹಣ ವ್ಯಯವಾಗುವಂಥ ಸಾಧ್ಯತೆ ಹೆಚ್ಚಾಗಿರಲಿದೆ. ಸಾಲ ಕೊಡುವ ಮುನ್ನ ಅಥವಾ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಹಣವನ್ನು ಕೊಡುವಂಥದ್ದು ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಲಿ. ಸಾಲ ಕೊಡದೇ ಇರುವುದು ಒಳ್ಳೆಯದು. ಕುಟುಂಬ ಸದಸ್ಯರ ಭಾವನೆಗಳಿಗೆ ಗೌರವವನ್ನು ನೀಡಿ. ಸಂಗಾತಿಯೊಂದಿಗೆ ಸಣ್ಣಪಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ವಾದಗಳನ್ನು ಬೆಳೆಸದೆ ಮೌನವಾಗಿರುವುದು ಉತ್ತಮ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಮಾಡಿಕೊಳ್ಳಿ. ಹಿರಿಯರ ಆರೋಗ್ಯದ ಕಡೆಗೆ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ನಿಮ್ಮ ಈ ದಿನದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಕಾರಣದಿಂದಾಗಿ ತಲೆನೋವು, ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣಪಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಶೀತಲ ಪಾನೀಯಗಳು ಅಥವಾ ಹೊರಗಿನ ಆಹಾರ ಸೇವನೆಯಿಂದ ಆದಷ್ಟು ದೂರವಿರಿ. ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕೃಷಿಕರಿಗೆ ಇಂದು ಕಠಿಣ ಒಂದು ಪರಿಶ್ರಮದ ದಿನವಾಗಲಿದೆ. ಕೃಷಿ ಭೂಮಿಯಲ್ಲಿ ಜಲಮೂಲ ಅಥವಾ ಬಾವಿಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಚಾಲನೆ ನೀಡಲು ಇಂದು ಉತ್ತಮವಾದಂಥ ದಿನ. ಬೆಳೆಗಳಿಗೆ ಕೀಟ ಬಾಧೆಗಳು ಬರದಂತೆ ಮುನ್ನೆಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಾಗೂ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏಕಾಗ್ರತೆ ಕಾಪಾಡಿಕೊಳ್ಳುವುದು ಸವಾಲಾಗಲಿದೆ. ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ಬಂದು ಓದಿ ಅಡ್ಡಿಯಾಗಬಹುದು. ಕಠಿಣ ವಿಷಯಗಳ ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಮೀಸಲಿಡಿ. ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇನ್ನು ವಿಶೇಷವಾಗಿ ಮುಖ್ಯವಾಗಿ ದಿನ ಗಮನಿಸಬೇಕಾದಂಥದ್ದು, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕವಾಗಿ ಯೋಚಿಸದೆ ಪ್ರಾಯೋಗಿಕವಾಗಿ ಯೋಚಿಸಿ. ಇಂದು ಯಾರ ಬಗ್ಗೆಯೂ ಪೂರ್ವಗ್ರಹ ಪೀಡಿತರಾಗಿ ಮಾತನಾಡಬೇಡಿ. ಪ್ರಮುಖ ಆಸ್ತಿ ಅಥವಾ ಹಣಕಾಸಿನ ದಾಖಲೆಗಳಿಗೆ ಸಹಿ ಹಾಕುವಾಗ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ಆದಷ್ಟು ನೀವು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ, ಈಶ್ವರ ದೇವಾಲಯಗಳಿಗೆ ಭೇಟಿ ನೀಡಿ, 5 ಪ್ರದಕ್ಷಿಣೆಯನ್ನು ಬನ್ನಿ. ಬಡವರಿಗೆ, ಕಡು ಬಡವರಿಗೆ ಧಾನ್ಯ ವಸ್ತ್ರಗಳನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶಂ ಶನೀಶ್ಚರಾಯ ನಮಃ. ವಿಶೇಷವಾಗಿ ಸ್ನೇಹಿತರೆ, ಈ ದಿನ ನಿಮಗೆ ಶುಭ ಫಲಗಳು ದೊರಕಲಿ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇಂದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಜಯಿಸುವ ದಿನ. ಶನಿವಾರದ ಪ್ರಭಾವದಿಂದ ಕೆಲವು ಕೆಲಸಗಳು ಪ್ರಾರಂಭದಲ್ಲಿ ನಿಧಾನವೆನಿಸಿದರೂ ನಿಮ್ಮ ನಾಯಕತ್ವ ಗುಣ ಮತ್ತು ಛಲದಿಂದಾಗಿ ಅವುಗಳನ್ನು ಯಶಸ್ವಿಯಾಗಿ ಮುಗಿಸಲಿದ್ದೀರಿ. ಉದ್ಯೋಗ ಮತ್ತು ಸಾಮಾಜಿಕ ವಲಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಈ ದಿನ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಕೆಲಸದ ಒತ್ತಡಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯಿಂದ ಕೆಲಸ ಮಾಡುವುದು ಉತ್ತಮ. ಶ್ರಮಕ್ಕೆ ತಕ್ಕ ಪ್ರಶಂಸೆ ತಡವಾಗಿಯಾದರೂ ನಿಮಗೆ ಪ್ರಾಪ್ತಿಯಾಗಲಿದೆ. ಮೇಲಧಿಕಾರಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿಕೊಳ್ಳಿ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಜಾಗರೂಕರಾಗಿರಿ. ದೈನಂದಿನ ವಹಿವಾಟುಗಳು ಸಾಧಾರಣವಾಗಿರಲಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಕಬ್ಬಿಣ ವ್ಯಾಪಾರ, ತೈಲ ವ್ಯವಹಾರದಲ್ಲಿರುವವರಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರಲಿದೆ. ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶದ ದಿನವಾದರೂ ಆದಾಯವು ಉತ್ತಮವಾಗಿದ್ದರೂ ಅನಿರೀಕ್ಷಿತವಾಗಿ ಸಣ್ಣಪುಟ್ಟ ಖರ್ಚುಗಳು, ವಿಶೇಷವಾಗಿ ವಾಹನದ ವಿಚಾರವಾಗಿ ಹಣದ ಹರಿವು ಜಾಸ್ತಿಯಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆ ರೂಪಿಸುವಂತಹ ದಿನ. ಅನಗತ್ಯ ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಈ ವಿಶೇಷವಾಗಿ ಕುಟುಂಬದಲ್ಲಿ ಹಿರಿಯರ, ವಿಶೇಷವಾಗಿ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ. ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುವಂತಹ ದಿನ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಗೊಂದಲಗಳು ನಿವಾರಣೆಯಾಗಲಿದೆ. ಒಡ ಹುಟ್ಟಿದವರಿಂದ ಸಹಾಯ ಸಿಗುವಂಥ ದಿನ. ಆರೋಗ್ಯದ ಕಡೆಗೆ ತುಂಬ ಗಮನವನ್ನು ಕೊಡಿ. ಅತಿಯಾದ ಕೋಪ ಅಥವಾ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ತಲೆನೋವಿನ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಂಜೆಯ ವೇಳೆ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಿ. ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ದಿನ.
ಕೂಲಿ ಕಾರ್ಮಿಕರ ಸಹಕಾರದಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತು ಚಾಲನೆ ಪಡೆದುಕೊಳ್ಳಲಿದೆ. ಕೃಷಿ ಉಪಕರಣಗಳ ನಿರ್ವಹಣೆಗಾಗಿ ಸ್ವಲ್ಪ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಪರಿಶ್ರಮದ ಅಗತ್ಯವಿದೆ. ಮನಸ್ಸು ಬೇಗನೆ ಹಳಿತಪ್ಪುವಂಥ ಸಾಧ್ಯತೆ ಇರುವುದರಿಂದ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಶ್ರಮ ವಹಿಸಬೇಕಾಗಬಹುದು. ಕಠಿಣ ವಿಷಯಗಳನ್ನು ಅಧ್ಯಯನಕ್ಕೆ ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳುವುದು ಒಳ್ಳೆಯದು. ಇಂದು ಪ್ರತಿಯೊಂದು ಕೆಲಸವನ್ನು ವ್ಯವಸ್ಥಿತವಾಗಿ ಯೋಜಿಸಿ ಮಾಡಿ. ತಾಳ್ಮೆಯೇ ಇಂದಿನ ಸಫಲತೆಗೆ ಪ್ರಮುಖ ಪಾತ್ರ. ಆತುರದ ನಿರ್ಧಾರಗಳಿಂದ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ಮುಖ್ಯವಾಗಿ ವಾಹನ ಚಾಲನೆ ಮಾಡುವಾಗ ವೇಗದ ಬಗ್ಗೆ ಮಿತಿ ಇರಲಿ. ಇಂದಿನ ಶನಿವಾರದಂದು ಆದಷ್ಟು ಈಶ್ವರ ದೇವರ ಆರಾಧನೆ, ಶನಿ ಮಹಾತ್ಮನಿಗೆ, ಶನಿ ದೇವರಿಗೆ ಅರ್ಚನೆಯನ್ನು ಮಾಡಿ, ಶನಿ ಜಪವನ್ನು ಮಾಡಿ ಹಾಗೂ ಶನಿದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಹನುಮಾನ್ ಚಾಲೀಸನ್ನು ಪಠಿಸ ಮಾಡಿಕೊಳ್ಳುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಜಪವನ್ನು 108 ಬಾರಿ ಜಪ ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಬೌದ್ಧಿಕ ಚಾತುರ್ಯ ಮತ್ತು ವ್ಯವಸ್ಥಿತ ಕೆಲಸಗಳಿಂದ ಯಶಸ್ಸು ಸಿಗುವಂತಹ ದಿನ. ಶನಿವಾರದ ಪ್ರಭಾವದಿಂದಾಗಿ ಕೆಲವು ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಳಂಬ ಎದುರಾದರೂ ಕೊನೆಗೆ ನಿರೀಕ್ಷಿತ ಫಲಿತಾಂಶ ಸಿಗಲಿದೆ. ಪ್ರಮುಖ ಕಾರ್ಯಗಳಲ್ಲಿ ಆತುರ ಪಡದೆ ಯೋಚಿಸಿ ಮುನ್ನಡೆಯುವುದು ಉತ್ತಮ. ಆದಷ್ಟು ದಿನವನ್ನು ನಿರಾಳಗೊಳಿಸುವಂತಹ ದಿನವಾಗಲಿದೆ. ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕೆಲಸದ ನಿಖರತೆ ಮತ್ತು ಶಿಸ್ತಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂತಹ ದಿನ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂಥ ದಿನವಾಗಲಿದೆ. ಹಣಕಾಸು, ಲೆಕ್ಕಪತ್ರ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ಈ ದಿನ ವ್ಯಾಪಾರ ಹಾಗೂ ಕಮಿಷನ್ ಏಜೆನ್ಸಿ ಅಥವಾ ಸಾರಿಗೆ ವ್ಯವಹಾರದಲ್ಲಿ ತೊಡಗಿರತಕ್ಕಂಥವರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಷರತ್ತುಗಳನ್ನು ಸರಿಯಾಗಿ ಓದಿ ಒಪ್ಪಿಕೊಳ್ಳುವುದು ಒಳ್ಳೆಯದು. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಗೃಹ ಉಪಯೋಗಿ ವಸ್ತುಗಳು ಅಥವಾ ವಾಹನದ ನಿರ್ವಹಣೆಗೆ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಸಾಲ ನೀಡಲು ಅಥವಾ ಇತರರ ಪರವಾಗಿ ಜಾಮೀನು ನಿಲ್ಲಲು ಇಂದು ಸೂಕ್ತ ಸಮಯವಲ್ಲ. ಹಾಗಾಗಿ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಮತ್ತು ನಿರ್ಧಾರಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ದಿನ. ಮನೆಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳುವಂಥ ದಿನ. ಮಕ್ಕಳ ಯಶಸ್ಸು ನಿಮಗೆ ಸಂತಸವನ್ನು ತಂದುಕೊಡಲಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ಇರಲಿ. ವಾಯು ಪ್ರಕೋಪ ಅಥವಾ ಉದರ ಸಂಬಂಧಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ. ತಡರಾತ್ರಿ ಜಾಗರಣೆ ಮಾಡುವುದನ್ನು ತಪ್ಪಿಸಿ. ಆರೋಗ್ಯದ ಕಡೆಗೆ ಎಚ್ಚರಿಕೆ ಇರಲಿ. ಕೃಷಿ ಮತ್ತು ವಿಶೇಷವಾಗಿ ತೋಟಗಾರಿಕೆ ವಿಚಾರದಲ್ಲಿ ಶ್ರಮದಾಯಕ ಆದರೆ ತೃಪ್ತಿದಾಯಕ ದಿನ. ತರಕಾರಿ, ಹಣ್ಣು ಅಥವಾ ಧಾನ್ಯಗಳನ್ನು ಬೆಳೆಯುವ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಸಿಗಲಿದೆ. ಕೃಷಿ ಸಲಕರಣೆಗಳ ದುರಸ್ತಿಗಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕಾಗಬಹುದು. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಚೆನ್ನಾಗಿರುವಂಥ ದಿನ. ಗಣಿತ, ವಿಜ್ಞಾನ ಮತ್ತು ತಾರ್ಕಿಕ ವಿಷಯಗಳನ್ನು ಅಭ್ಯಾಸ ಮಾಡಲು ಇಂದು ಅತ್ಯುತ್ತಮವಾದಂಥ ದಿನ. ಹಿರಿಯರ ಅಥವಾ ಶಿಕ್ಷಕರ ಮಾರ್ಗದರ್ಶನದಿಂದ ನಿಮ್ಮ ಗೊಂದಲಗಳು ಪರಿಹಾರವಾಗಲಿದೆ. ಈ ದಿನ ಇಂದು ನೀವು ಪ್ರತಿಯೊಂದು ಕೆಲಸವನ್ನು ಯೋಜನಾಬದ್ಧವಾಗಿ ಮಾಡಿಕೊಳ್ಳಿ. ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಲಿ. ಎಚ್ಚರಿಕೆ ಮಾಡಿಕೊಳ್ಳಿ. ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಲು ಹೋಗಬೇಡಿ. ಇದು ಅನಗತ್ಯ ಮುಜುಗರಕ್ಕೆ ಕಾರಣವಾಗಬಹುದು. ಈ ದಿನ ಶನಿವಾರವಾದ್ದರಿಂದ ಶನಿ ಮಹಾತ್ಮನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಶನಿ ದೇವಾಲಯಕ್ಕೆ ಭೇಟಿ ನೀಡಿ. ನಿಮ್ಮ ಇಷ್ಟ ದೇವರ ಮತ್ತು ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೂ ಬಡವರಿಗೆ ಧಾನ್ಯವನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಸಿರು ಬಣ್ಣ, ಶುಭ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಶುಭವಾಗಲಿ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಧನಾತ್ಮಕ ಚಿಂತನೆಗಳು ಮತ್ತು ಸಂಯಮದಿಂದ ಯಶಸ್ಸು ಸಿಗುವಂಥ ದಿನ.
ಶನಿವಾರದ ಪ್ರಭಾವದಿಂದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ನಿಮ್ಮ ಸಮತೋಲಿತ ಒಂದು ನಡವಳಿಕೆಯಿಂದ ಎಲ್ಲರನ್ನೂ ನಿಭಾಯಿಸುವಂಥ ದಿನ. ಪಾಲುದಾರಿಕೆ ಅಥವಾ ಜಂಟಿ ಕೆಲಸಗಳಲ್ಲಿ ಯಶಸ್ಸು ಕಾಣಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣ ಮಾಡಬೇಕಾಗಬಹುದು. ನಿಮ್ಮ ಸಹನೆ ಮತ್ತು ಕೆಲಸದ ನಿಷ್ಠೆಗೆ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ಒಂದು ಪ್ರಶಂಸೆ ಸಿಗುವಂಥ ದಿನ. ಈ ದಿನ ಕಾನೂನು, ಕೌನ್ಸೆಲಿಂಗ್ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಇರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ದಿನ. ಹೊಸ ವ್ಯಾಪಾರ ಒಪ್ಪಂದಗಳ ಮಾತುಕತೆಗೆ ಇಂದು ಸಕಾಲವಾಗಿರಲಿದೆ. ಲೋಹ, ಕಟ್ಟಡ ನಿರ್ಮಾಣ ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮ ಆದಾಯ ದೊರೆಯುವಂಥ ದಿನ. ಇಂದು ಆರ್ಥಿಕವಾಗಿ ನಿಮಗೆ ಅನುಕೂಲಕರವಾದಂಥ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಖರೀದಿಸಿ ಖರ್ಚು ಹೆಚ್ಚಿಸಿಕೊಳ್ಳಬೇಡಿ. ನಿಮ್ಮ ಉಳಿತಾಯದ ಯೋಜನೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವುದು ಉತ್ತಮ. ಕುಟುಂಬದಲ್ಲಿ ಸಂತಸದ ವಾತಾವರಣವಿರುವಂಥ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಅವರ ಸಲಹೆಯು ನಿಮಗೆ ಹೊಸ ಹುರುಪು ನೀಡಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲು ಯೋಜನೆ ರೂಪಿಸಲು ಪ್ರೇಮಿಗಳಿಗಿಂದು ಸಮಾಧಾನಕರವಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ಅತಿಯಾದ ಕೆಲಸದಿಂದಾಗಿ ಸೊಂಟದ ನೋವು ಅಥವಾ ಕಾಲಿನ ಸ್ನಾಯುಗಳ ಸೆಳೆತ ಕಾಡಬಹುದು. ದೈಹಿಕ ಶ್ರಮದ ನಂತರ ಸರಿಯಾದ ಒಂದು ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಹೆಚ್ಚು ನೀರು ಸೇವನೆ ಮಾಡಿ ಹಾಗೂ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಕರಿಗೆ ಇಂದು ನಿರೀಕ್ಷಿತ ಫಲಿತಾಂಶ ದೊರೆಯುವಂಥ ದಿನ. ಜಮೀನಿಗೆ ಸಂಬಂಧಿಸಿದ ದೀರ್ಘಕಾಲದ ವಿವಾದಗಳಿದ್ದರೆ ಇಂದು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯುವ ಸಾಧ್ಯತೆ ಇದೆ. ಹೈನುಗಾರಿಕೆ ಅಥವಾ ಜೇನು ಸಾಕಾಣೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಆದಾಯ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಏಕಾಗ್ರತೆಯ ದಿನ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ವಿಶೇಷವಾಗಿ ವಾಣಿಜ್ಯ ಮತ್ತು ಕಾನೂನು ವಿಭಾಗದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ವಿಶೇಷ ಆಸಕ್ತಿ ಮೂಡಲಿದೆ. ಸಹಪಾಠಿಗಳಿಂದ ಸಹಕಾರವೂ ಸಿಗಲಿದೆ. ಇನ್ನು ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಆತುರ ಪಡದೆ ಶಾಂತಚಿತ್ತದಿಂದ ಯೋಚಿಸಿ ಮುನ್ನಡೆಯಿರಿ. ಹಣಕಾಸಿನ ವಹಿವಾಟು ನಡೆಸುವಾಗ ಆತುರದಲ್ಲಿ ಯಾವುದೇ ಸಹಿಯನ್ನು ಮಾಡಬೇಡಿ. ದಾಖಲೆಗಳನ್ನು ಸರಿಯಾಗಿ ಓದಿ. ಈ ದಿನ ಶನಿವಾರದಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮತ್ತು ಆಂಜನೇಯ ಸ್ವಾಮಿಯ ಪ್ರಾರ್ಥನೆ, ಹನುಮಾನ್ ಚಾಲಿಸಾರ ಪ್ರಾರ್ಥನೆಯನ್ನು ಪಠಣವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಈ ದಿನ ಪಡೆದುಕೊಂಡು ಮುಂದುವರಿದಲ್ಲಿ ನಿಮಗೆ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ತಿಳಿ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಯಶಸ್ಸು ಸಾಧಿಸುವಂಥ ದಿನ. ಶನಿವಾರದ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಕೆಲವು ಅಡೆತಡೆಗಳು ಎದುರಾದರೂ ನಿಮ್ಮ ದೃಢ ಸಂಕಲ್ಪ ಮತ್ತು ಕಠಿಣ ಒಂದು ಪರಿಶ್ರಮದಿಂದ ಅವುಗಳನ್ನು ನಿವಾರಿಸಿಕೊಳ್ಳಲಿದ್ದೀರಿ. ನಿಮ್ಮ ಶೌರ್ಯ ಹಾಗೂ ಕಾರ್ಯದಕ್ಷತೆಗೆ ಇಂದು ಒಳ್ಳೆಯ ಒಂದು ಮನ್ನಣೆ ಸಿಗುವಂಥ ದಿನ. ಉದ್ಯೋಗಿಗಳು ಇದನ್ನ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ರಕ್ಷಣೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ನಿರೀಕ್ಷಿತ ಯಶಸ್ಸು ಸಿಗುವಂಥ ದಿನ. ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ದೊರೆಯಲಿದೆ. ಕಬ್ಬಿಣ, ತೈಲ, ರಾಸಾಯನಿಕ ವಸ್ತುಗಳು ಅಥವಾ ಯಂತ್ರೋಪಕರಣಗಳ ವ್ಯಾಪಾರಸ್ಥರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಅನುಭವಿಗಳ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಆರ್ಥಿಕವಾಗಿಂದು ಸಾಧಾರಣವಾದಂಥ ದಿನವಾದರೂ ಆದಾಯದ ಪರಿಸ್ಥಿತಿ ಸ್ಥಿರವಾಗಿರಲಿದೆ. ಹಳೆಯ ಬಾಕಿಯ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಹಣಕಾಸಿನ ವಹಿವಾಟಿನಲ್ಲಿ ಜಾಗರೂಕತೆ ಇರಲಿ. ಕುಟುಂಬ ಮತ್ತು ಪ್ರೀತಿಯ ಒಂದು ವಿಚಾರದಲ್ಲಿ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂಥ ದಿನ.
ಆದರೆ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ. ಮಕ್ಕಳ ವರ್ತನೆಯು ನಿಮಗೆ ಸ್ವಲ್ಪ ಕಾಳಜಿ ಉಂಟು ಮಾಡಬಹುದು. ವಿಶೇಷವಾಗಿ ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆ ಬೇಕು. ಅತಿಯಾದ ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು, ಕೀಲು ನೋವುಗಳು ಕಾಣಿಸಿಕೊಳ್ಳುವಂತಹ ದಿನ. ಸಾಕಷ್ಟು ನೀರು ಕುಡಿಯಿರಿ. ದೇಹದ ಆಯಾಸವನ್ನು ತಣ್ಣಗಾಗಿಸಿ ಸರಿಯಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ದಿನ. ಏಕಾಗ್ರತೆ ಕಾಪಾಡಿಕೊಳ್ಳಲು ಹೆಚ್ಚಿನ ಶ್ರಮ ವಹಿಸಬೇಕಾಗಲಿದೆ. ಕಠಿಣ ವಿಷಯಗಳ ಒಂದು ಅಧ್ಯಯನಕ್ಕೆ ಹಿರಿಯರ ಅಥವಾ ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಳ್ಳಿ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದಷ್ಟು ಉತ್ತಮ. ಈ ದಿನದ ವಿಶೇಷವಾಗಿ ನೀವು ಈ ದಿನ ಕೋಪ ಮತ್ತು ಆತುರದ ನಿರ್ಧಾರಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇಂದಿನ ನಿಮ್ಮ ಯಶಸ್ಸಿಗೆ ಮುಖ್ಯ ಕಾರಣವಾಗಲಿದೆ. ಇಂದು ರಸ್ತೆಯಲ್ಲಿ ಸಂಚರಿಸುವಾಗ ಹಾಗೂ ವಾಹನ ಚಾಲನೆ ಮಾಡುವಾಗ ಜಾಗರೂಕತೆ ತುಂಬ ಅತ್ಯಗತ್ಯ. ಇನ್ನು ಇದನ್ನು ಶನಿವಾರವಾದ್ದರಿಂದ ಶನಿದೇವರ ಆರಾಧನೆ, ಹನುಮಾನ್ ಚಾಲೀಸ್ ಪಠನ ಮಾಡುವಂಥದ್ದು, ಈಶ್ವರ ದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು, ಶನಿ ಪೂಜೆಗಳನ್ನು ಮಾಡುವಂಥದ್ದು, ನಿಮ್ಮ ಇಷ್ಟದೇವರ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದಲೂ ಈ ದಿನ ನಿಮಗೆ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕಡು ನೀಲಿ ಬಣ್ಣ. ವಿಶೇಷವಾಗಿ ದಿನದ ಮಂತ್ರ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಅದರೊಂದಿಗೆ ನಿಮ್ಮ ಕುಲದೇವರ ಗ್ರಾಮದೇವರ ಪ್ರಾರ್ಥನೆಯನ್ನು ಸಹಿತ ಮಾಡಿಕೊಳ್ಳಿ. ಶುಭ ಫಲಗಳು ದೊರಕಲಿದೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ಚಿಂತನೆ ಮತ್ತು ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುವಂತಹ ದಿನ. ಶನಿವಾರದ ಪ್ರಭಾವದಿಂದಾಗಿ ಕೆಲವು ಕೆಲಸಗಳಲ್ಲಿ ಮಂದಗತಿ ಎದುರಾದರೂ ನಿಮ್ಮ ಧರ್ಮಬುದ್ಧಿ ಮತ್ತು ದೀರ್ಘದೃಷ್ಟಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಲಿದೆ. ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನವು ಇಂದಿನ ದೊಡ್ಡ ಸವಾಲುಗಳನ್ನು ಸುಲಭವಾಗಿ ದಾಟಲು ನೆರವಾಗಲಿದೆ. ಇನ್ನು ಉದ್ಯೋಗಿಗಳ ವಿಚಾರದಲ್ಲಿ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಕಾರ್ಯವೈಖರಿ ಮೆಚ್ಚುಗೆ ಸಿಕ್ಕರೂ ವಿಶೇಷವಾಗಿ ಎಚ್ಚರಿಕೆ ಇರಲಿ. ಆದರೆ ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಳ್ಳುವಾಗ ಸಂಯಮವಿರಲಿ. ತರಬೇತಿ, ಶಿಕ್ಷಣ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವವರಿಗೆ ಇಂದು ಉತ್ತಮವಾದಂಥ ದಿನ. ಕಬ್ಬಿಣ, ಸಾಂಪ್ರದಾಯಿಕ ವಸ್ತುಗಳು, ಧಾನ್ಯಗಳು ಅಥವಾ ಸಾರಿಗೆ ಉದ್ಯಮದಲ್ಲಿ ತೊಡಗಿರುವವರಿಗೆ ಸಾಮಾನ್ಯ ಲಾಭ ಸಿಗಲಿದೆ. ಯಾವುದೇ ಹೊಸ ದೊಡ್ಡ ಬಂಡವಾಳ ಹೂಡಿಕೆಗೆ ಇಂದು ಆತುರ ಪಡಬೇಡಿ. ಈ ದಿನ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ಹಳೆಯ ಬಾಕಿ ಹಣ ಕೈ ಸೇರಲು ಸ್ವಲ್ಪ ವಿಳಂಬವಾಗಬಹುದು. ಆದರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯವಾಗುವಂಥ ಯೋಗವಿದೆ. ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂಥ ದಿನ. ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಯೋಜನೆ ರೂಪಿಸುವಂಥ ದಿನ. ಮಕ್ಕಳ ನಡವಳಿಕೆ ಮತ್ತು ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹೆಮ್ಮೆ ಮತ್ತು ನೆಮ್ಮದಿಯನ್ನು ತಂದುಕೊಡಲಿದೆ. ಪ್ರೇಮಿಗಳಿಗೆ ಇಂದು ಸಂಯಮದ ದಿನ. ವಿಶೇಷವಾಗಿ ಈ ದಿನ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿದ್ದರೂ ಕಾಲಿನ ಸ್ನಾಯುಗಳ ನೋವು, ಪಿತ್ತದ ತೊಂದರೆ ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಸರಳತೆ ಇರಲಿ. ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸವು ಮಾನಸಿಕ ಶಾಂತಿ ನೀಡಲಿದೆ. ಈ ದಿನ ಕೃಷಿಕರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುವಂಥ ದಿನ. ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಜೊತೆಗೆ ಹಿರಿಯರ ಅನುಭವಗಳನ್ನು ಅಳವಡಿಸಿಕೊಳ್ಳುವುದರಿಂದ ಲಾಭ ಹೆಚ್ಚಾಗಲಿದೆ. ಜಮೀನಿನ ಗಡಿ ಅಥವಾ ಒಡೆತನಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಗೊಂದಲಗಳು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಯಲಿದೆ. ವಿದ್ಯಾರ್ಥಿಗಳಿಗಿಂದು ಜ್ಞಾನಾರ್ಜನೆಯ ದಿನ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಅಥವಾ ಬೇರೆ ಊರಿಗೆ ಹೋಗಲು ಬಯಸುವವರಿಗೆ ಇಂದು ಪ್ರಕ್ರಿಯೆಗಳು ಸುಲಭವಾಗಲಿದೆ. ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳನ್ನು ಕಲಿಯುವವರಿಗೆ ಹೆಚ್ಚಿನ ಆಸಕ್ತಿ ಮೂಡುವಂಥ ದಿನ. ಈ ದಿನ ಧಾವಂತವಿಲ್ಲದೆ ನಿರ್ಧಾರಗಳು ಮತ್ತು ತಾಳ್ಮೆಯ ಮಾತುಗಳು ನಿಮಗೆ ಹಿತವನ್ನು ತಂದುಕೊಡಲಿದೆ. ಕಾನೂನಾತ್ಮಕ ವಿಷಯಗಳಲ್ಲಿ ನಿರ್ಲಕ್ಷ್ಯ ಬೇಡ. ನಿಮ್ಮದಲ್ಲದ ವಿಷಯಗಳಿಗೆ ಜವಾಬ್ದಾರಿ ತೆಗೆದುಕೊಳ್ಳಲು ಹೋಗಬೇಡಿ. ಶನಿವಾರವಾದ್ದರಿಂದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ
ಸಿಹಿ ನೈವೇದ್ಯವನ್ನು ಅರ್ಪಿಸಿ. ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ಕಷ್ಟಗಳು ನಿವಾರಣೆಯಾಗಲಿದೆ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಅತ್ಯಂತ ಜಾಗರೂಕತೆ ಮತ್ತು ಸಂಯಮದ ಅಗತ್ಯವಿರತಕ್ಕಂಥ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಶನಿ ದೇವರ ವಾರ ದಿನವಾದ್ದರಿಂದ ಈ ದಿನ ಶನಿಯ ಅನುಗ್ರಹ ನಿಮ್ಮ ಪರವಾಗಿ ಪ್ರಾಪ್ತಿಯಾಗಲಿದೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ಸಣ್ಣಪುಟ್ಟ ತೊಂದರೆಗಳಿದ್ದಂತಲ್ಲಿ ಅವು ಪರಿಹಾರವಾಗುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತುಬದ್ಧ ನಡವಳಿಕೆಯಿಂದ ಸಂಜೆಯ ವೇಳೆಗೆ ಪರಿಸ್ಥಿತಿಯನ್ನು ನೀವು ಸುಧಾರಿಸಿಕೊಳ್ಳಲಿದ್ದೀರಿ ಮತ್ತು ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳುವಂಥ ದಿನ. ಇನ್ನು ಉದ್ಯೋಗಿಗಳು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ಭಿನ್ನಾಭಿಪ್ರಾಯ ಮೂಡದಂತೆ ಎಚ್ಚರ ಮಾಡಿಕೊಳ್ಳಿ. ಮೇಲಧಿಕಾರಿಗಳು ನೀಡುವ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸವಾಲಾಗಿ ಸ್ವೀಕರಿಸಿಕೊಳ್ಳಿ. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಟ್ಟು ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ವ್ಯಾಪಾರಿಗಳು ದೊಡ್ಡ ಪ್ರಮಾಣದ ಬಂಡವಾಳ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಹಳೆ ಬಾಕಿ ವಸೂಲಿಗೆ ಹೆಚ್ಚಿನ ಶ್ರಮ ವಹಿಸಬೇಕಾಗಬಹುದು. ಕಬ್ಬಿಣ, ಗಣಿ, ಕಲ್ಲಿದ್ದಲು ಅಥವಾ ಯಂತ್ರೋಪಕರಣಗಳ ವ್ಯಾಪಾರಸ್ಥರಿಗೆ ಮಧ್ಯಮ ವಹಿವಾಟು ಇರುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ಸಂಭವವಿದೆ. ಧರ್ಮ ಕಾರ್ಯಗಳಿಗಾಗಿ ಅಥವಾ ಹಿರಿಯರ ಆರೋಗ್ಯದ ನಿಮಿತ್ತ ಹಣ ವ್ಯಯವಾಗುವಂಥ ದಿನ ಮತ್ತು ಅಪರಿಚಿತರೊಂದಿಗೆ ಸಾಲ ನೀಡುವ ಮುನ್ನ 100 ಬಾರಿ ಯೋಚಿಸಿ ಮುಂದುವರಿಯಿರಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಮಾತು ಕಡಿಮೆ ಮಾಡುವುದು ಉತ್ತಮ. ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ಮತ್ತು ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಬೇಡಿ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಮತ್ತು ಶುಶ್ರೂಷೆಯ ಅಗತ್ಯವಿರತಕ್ಕಂಥ ದಿನ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಕೀಲು ನೋವು ಅಥವಾ ಮೊಣಕಾಲು ನೋವು, ವಾತಕ್ಕೆ ಸಂಬಂಧಿಸಿದ ತೊಂದರೆಗಳು ಹೆಚ್ಚಾಗುವಂಥ ಸಾಧ್ಯತೆ. ಧೂಳು ಮತ್ತು ತಣ್ಣನೆಯ ಗಾಳಿಯಿಂದ ಆದಷ್ಟು ದೂರವಿರಿ. ಯೋಗ ಮತ್ತು ಧ್ಯಾನವನ್ನು ಮಾನಸಿಕವಾಗಿ ನೆಮ್ಮದಿ ಪಡೆದುಕೊಳ್ಳಲು ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಮಣ್ಣಿನ ಹದ ಮಾಡುವುದು ಅಥವಾ ಕೃಷಿ ಭೂಮಿಯ ಬೇಲಿ ನಿರ್ವಹಣೆಯ ಕೆಲಸಗಳಿಗಾಗಿ ಹೆಚ್ಚಿನ ದೈಹಿಕ ಶ್ರಮ ಬೇಕಾಗಬಹುದು. ನೀರಾವರಿ ವ್ಯವಸ್ಥೆಯಲ್ಲಿನ ಸಣ್ಣಪುಟ್ಟ ರಿಪೇರಿ ಕೆಲಸಗಳಿಗಾಗಿ ಹಣ ಖರ್ಚಾಗದಂತೆ ನೋಡಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕದಾದಂಥ ಫಲ ಸಿಗುವಂಥ ದಿನ. ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗದಂತೆ ತಡೆಯಲು ಯತ್ನಿಸಿಕೊಳ್ಳಿ. ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮದ ನಂತರ ಯಶಸ್ಸು ಸಿಗತಕ್ಕಂಥ ದಿನ. ಇನ್ನು ಈ ದಿನ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ನೀಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ತಾಳ್ಮೆಯೇ ಇಂದು ನಿಮಗೆ ರಕ್ಷಾ ಕವಚವಾಗಲಿದೆ. ಹಣಕಾಸಿನ ಶತ್ರುಗಳು ಅಥವಾ ಆಸ್ತಿ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆಯಿಂದ ಮಾಡಿಕೊಂಡು ಮುಂದುವರಿಯಿರಿ. ಈ ದಿನದ ನಿಮ್ಮ ಪರಿಹಾರ ವಿಶೇಷವಾಗಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ ಈಶ್ವರ ದೇವರಿಗೆ ರುದ್ರಾಭಿಷೇಕ, ಓಂ ನಮಃ ಶಿವಾಯ ಜಪವನ್ನು ಮಾಡುವುದರಿಂದಲೂ ನಿಮಗೆ ಈ ದಿನ ಶುಭ ಫಲಗಳು ದೊರಕಲಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಸಕಾರಾತ್ಮಕ ಯೋಜನೆಗಳು ಮತ್ತು ತಾಳ್ಮೆಯ ಯಶಸ್ಸು ತಂದುಕೊಡುವಂಥ ದಿನ. ಶನಿ ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದ ಇಂದು ಶನಿವಾರದ ಪ್ರಭಾವವು ನಿಮ್ಮ ಮೇಲೆ ಸಕಾರಾತ್ಮಕವಾಗಿ ಕೆಲಸ ಮಾಡಲಿದೆ. ದೀರ್ಘಕಾಲದ ಪ್ರಯತ್ನಗಳಿಗೆ ಸಣ್ಣ ವಿಳಂಬದ ನಂತರ ಉತ್ತಮ ಫಲ ಸಿಗಲಿದೆ. ಕಠಿಣ ಶ್ರಮಕ್ಕೆ ತಕ್ಕ ಗೌರವ ಸಮಾಜದಲ್ಲಿ ಲಭಿಸಲಿದೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಶಿಸ್ತು ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ಉತ್ತಮ ಮನ್ನಣೆ ಸಿಗುವಂಥ ದಿನ. ಪ್ರಮುಖ ಜವಾಬ್ದಾರಿಗಳು ನಿಮಗೆ ಒಲಿದು ಬರಲಿದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ವಿಶೇಷವಾಗಿ ವ್ಯಾಪಾರಿಗಳು ಸ್ಥಿರವಾದ ಪ್ರಗತಿಯನ್ನು ನೋಡಲಿದ್ದೀರಿ. ಕಲ್ಲಿದ್ದಲು, ತೈಲ, ಕಬ್ಬಿಣ ಅಥವಾ ಸಾರಿಗೆ ಉದ್ಯಮದಲ್ಲಿ ತೊಡಗಿರತಕ್ಕಂಥವರಿಗೆ ಲಾಭದಾಯಕ ದಿನ. ಹೊಸ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ವಿಸ್ತರಣೆಯಾಗಲಿದೆ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರುವಂಥ ದಿನ. ಹಳೆಯ ಬಾಕಿಯ ಹಣ ವಸೂಲಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಸಮಯ ಒಳ್ಳೆಯ ಕೂಲಂಕುಷವಾಗಿ ಯೋಚಿಸಿ ಮುಂದುವರಿಯಿರಿ.
ಅನಿರೀಕ್ಷಿತವಾಗಿ ಮನೆ ಅಥವಾ ವಾಹನದ ರಿಪೇರಿಗಾಗಿ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಹಾಗೂ ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಹಿರಿಯರ ವಿಶೇಷವಾದಂಥ ಒಂದು ಬೆಂಬಲ ನಿಮಗೆ ಪ್ರಾಪ್ತಿಯಾಗಲಿದೆ ಮತ್ತು ಕುಟುಂಬದಲ್ಲಿ ಹಿರಿಯರ ಒಂದು ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಿಂದ ಆಗಲಿದೆ. ವಿಶೇಷವಾಗಿ ಮಕ್ಕಳ ಯಶಸ್ಸು ಮನಸ್ಸಿಗೆ ಒಂದು ನೆಮ್ಮದಿ ತಂದು ಕೊಡುವಂಥ ದಿನ. ಇನ್ನು ಆರೋಗ್ಯದ ಕಡೆಗೆ ಗಮನವಿರಲಿ. ಅತಿಯಾದ ದೈಹಿಕ ಶ್ರಮ ಮತ್ತು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಅಥವಾ ಕಾಲು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿ ಬೇಗನೆ ನಿದ್ರಿಸಲು ಪ್ರಯತ್ನಿಸಿಕೊಳ್ಳಿ. ಕೃಷಿಕರಿಗೆ ಇಂದು ಮಿಶ್ರ ಫಲಿತಾಂಶಗಳ ದಿನ. ಆಧುನಿಕ ಕೃಷಿ ತಂತ್ರಜ್ಞಾನ ಬಳಕೆಗೆ ಸಿದ್ಧತೆ ನಡೆಸಲು ಇಂದು ಸೂಕ್ತ ಸಮಯ. ತೋಟಗಾರಿಕೆ ಬೆಳೆಯುವವರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಸಿಗಲಿದೆ. ಕೂಲಿ ಕಾರ್ಮಿಕರಿಗೆ ಸಮಸ್ಯೆಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸರಿ ಹೋಗುವಂಥ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮದ ಅಗತ್ಯವಿದೆ. ಕಠಿಣ ವಿಷಯಗಳ ಅಭ್ಯಾಸಕ್ಕಾಗಿ ಹೆಚ್ಚಿನ ಸಮಯವನ್ನು ಮೀಸಲಿಡಿ. ಶಿಕ್ಷಕರ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಗೊಂದಲಗಳು ಬಗೆಹರಿಯುವಂಥ ದಿನ. ಏಕಾಗ್ರತೆ ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಪ್ರತಿಯೊಂದು ಕೆಲಸವನ್ನು ವ್ಯವಸ್ಥಿತವಾಗಿ ಯೋಜಿಸಿ ಮತ್ತು ನಿಮ್ಮ ಛಲವೇ ನಿಮ್ಮ ಯಶಸ್ಸಿನ ಕೀಲಿಕೈಯಾಗಲಿದೆ. ವಿಶೇಷವಾಗಿ ಎಚ್ಚರಿಕೆ: ಹಣಕಾಸಿನ ವಹಿವಾಟು ನಡೆಸುವಾಗ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಚ್ಚರಿಕೆಯನ್ನಿರಲಿ. ವಿಶೇಷವಾಗಿ ಈ ದಿನ ಶನಿವಾರದಂದು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ದೀಪ ಹಾಗೂ ಶನಿ ಪ್ರಾರ್ಥನೆ, ಆಂಜನೇಯನ ಸ್ಮರಣೆ, ಆಂಜನೇಯನಿಗೆ ವಿಶೇಷವಾಗಿ ಲಿಂಬೆ ಹುಳಿಯ ಒಂದು ಹಾರವನ್ನು ಮಾಡಿ ಅರ್ಪಿಸಿ ಗ್ರಹಚಾರ ಪರಿಹಾರಕ್ಕಾಗಿ ಹಾಗೂ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ತಿಳಿ ಹಸಿರು, ಶುಭ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಇಂದು ವಿಶೇಷವಾಗಿ ಶುಭ ಫಲಗಳು, ಜವಾಬ್ದಾರಿಗಳು ಹೆಚ್ಚಾಗುವಂತಹ ಮತ್ತು ತಾಳ್ಮೆಯಿಂದ ಯಶಸ್ಸು ಸಾಧಿಸುವಂತಹ ದಿನ. ಶನಿವಾರದ ಪ್ರಭಾವದಿಂದಾಗಿ ಕೆಲವು ಪ್ರಮುಖ ಕೆಲಸಗಳು ನಿಧಾನವಾಗಿ ಸಾಗಬಹುದು. ಆದರೆ ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಹಿರಿಯರ ಆಶೀರ್ವಾದದ ಬಲದಿಂದಾಗಿ ಅಡೆತಡೆಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಇಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಉದ್ಯೋಗಿಗಳು ಕಚೇರಿಯಲ್ಲಿ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗಿರಲಿದೆ. ಹಿರಿಯರ ಒಂದು ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮದಿಂದ ವರ್ತಿಸಿಕೊಳ್ಳಿ. ನಿಮ್ಮ ಕೆಲಸಗಳನ್ನು ಮತ್ತೊಬ್ಬರಿಗೆ ವಹಿಸುವ ಮುನ್ನ ಎಚ್ಚರವಿರಲಿ. ಸ್ವಂತ ಜವಾಬ್ದಾರಿಯಿಂದ ಮುಗಿಸುವುದು ನಿಮಗೆ ಉತ್ತಮ. ವ್ಯವಹಾರದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದು ಮುಖ್ಯ. ಕಬ್ಬಿಣ, ಜಲ ಸಂಬಂಧಿ ಉತ್ಪನ್ನಗಳು, ಧಾನ್ಯಗಳು ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರಸ್ಥರಿಗೆ ಸಾಮಾನ್ಯ ಲಾಭ ದೊರೆಯಲಿದೆ. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗಳನ್ನು ಇಂದಿಗೆ ಮುಂದೂಡುವುದು ಉತ್ತಮ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶದ ದಿನ. ಆದಾಯದ ಮೂಲಗಳು ಎಂದಿನಂತೆ ಇದ್ದರೂ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಶುಭ ಕಾರ್ಯಗಳ ನಿಮಿತ್ತ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಸುಲಭವಾಗಿ ನಂಬಿ ಜಾಮೀನು ನಿಲ್ಲಬೇಡಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತಹ ದಿನ. ಸಂಗಾತಿಯು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡುವಂತಹ ದಿನ. ಪ್ರೀತಿ ಮತ್ತು ಕಾಳಜಿ ನಿಮಗೆ ಧೈರ್ಯ ತುಂಬಲಿದೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುವುದರಿಂದ ಕಾಳಜಿ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ನಿಗಾ ಇರಲಿ. ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಕಾಲು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಇಂದು ತಣ್ಣನೆಯ ಗಾಳಿ ಮತ್ತು ತಂಪು ಪದಾರ್ಥಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಕೃಷಿಕರಿಗೆ ಇಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಮಣ್ಣಿನ ತೇವಾಂಶ ಮತ್ತು ನೀರಾವರಿ ವ್ಯವಸ್ಥೆಯ ಕಡೆಗೆ ಗಮನ ಹರಿಸಲಿದ್ದೀರಿ. ಹೈನುಗಾರಿಕೆ ಅಥವಾ ಮೀನುಗಾರಿಕೆಯಲ್ಲಿ ತೊಡಗಿರುವವರಿಗೆ ಇಂದು ಸಾಮಾನ್ಯಕ್ಕಿಂತ ಉತ್ತಮ ಆದಾಯ ಸಿಗುವ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಎದುರಾಗಬಹುದು. ಓದುವ ಸಮಯದಲ್ಲಿ ಮನಸ್ಸನ್ನು ಬೇರೆಡೆಗೆ ಹರಿಸದೆ ಶಿಸ್ತು ಕಾಪಾಡಿಕೊಳ್ಳಿ. ಶಿಕ್ಷಕರ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ದಿನ ಪ್ರತಿಯೊಂದು ಕೆಲಸವನ್ನು ಗಾಬರಿಯಾಗದೆ ಶಾಂತ ಚಿತ್ತದಿಂದ ಮಾಡಿ. ತಾಳ್ಮೆಯೇ ಇಂದು ನಿಮಗೆ ಪ್ರಮುಖ ಶಕ್ತಿ. ಪ್ರಯಾಣದ ಸಮಯದಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗರೂಕತೆ ಇರಲಿ. ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ.
ಶನಿವಾರದಂದು ಮಹಾವಿಷ್ಣುವಿನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡುವುದರಿಂದ ಇದನ್ನು ನಿಮಗೆ ಅತ್ಯಂತ ಶ್ರೇಯಸ್ಸು ದೊರೆಯಲಿದೆ. ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲಿಸನ್ನು ಪಠಣ ಮಾಡಿ ಬಡವರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಶುಭವಾಗಲಿ.